ಎಲ್ಲ ಮುಂದೆ ಹೋಗೋಣ ಬರ್ರಿ. ಹಂಗೆ ಬನ್ನಿ ಹಂಗೆ ಬನ್ನಿ ಹಂಗೆ ಬನ್ನಿ. ಹೋಗ್ರಿ ಇದಕ್ಕೆ ಎಲ್ಲ ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್. ನಿಮ್ಗೂ ಅಲ್ಲಿ ಬಂದ್ಬಿಡಿ. ಇರ್ರಿ 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 ಹಿಂದೆ ಪುಸ್ತಕಂತ ಬಂತೀಯಲ್ಲ. ನೀವೇ ತಗೊಳ್ಳಿ. ಹಲೋ ವಿಡಿಯೋಗ್ರಾಫರ್ಸ್ ಪ್ಲೀಸ್ ಬರ್ರಣ್ಣ ಬೇಗ ಬೇಗ. ಹಲೋ ಈ ಕಡೆ ಬಂದ್ಬಿಡಿ. ಈ ಕಡೆ ಇನ್ನೂ ಈ ಕಡೆ ಪೂರ್ತಿ ಐಸ್ ಮಾಲ್ ಹಿಂಭಾಗಕ್ಕೂ ಬರುತ್ತೆ. ಮೆಟ್ರೋದ್ ಮಾತ್ರ ಜಾಗ ಮಾಡ್ಕೊಟ್ಬಿಡಿ. ಮುಂಜೆ ಒಂದ್ಸರಿ ಮುಂಜೆ ಯಾರು ಬರಲ್ಲ, ಯಾರಿಗೂ ಝೂಮ್ ಇಲ್ಲ, ಅದಕ್ಕೆ ಹೋಗ್ತಾರೆ. ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಂತರ ಇನ್ನೊಂದು ಲೈನ್ ಮೇಡಮ್ ಫೇಸ್ 3 ಅಂತ ಹೇಳಿದ್ರೆ ರಿಂಗ್ ರೋಡ್ ಅಲ್ಲಿ ರೋಡ್ ಮಿಡ್ಲ್ ಅಲ್ಲಿ ಹೋಗುತ್ತೆ. ಈ ಸ್ಟೇಷನ್ ಇಲ್ಲಿದೆ ಮೇಡಮ್. ಸೊ ಇನ್ನೊಂದು ಸ್ಟೇಷನ್ ಮೇಡಮ್ ಇದು ಮೆಟ್ರೋ, ಇದು ಫೇಸ್ 3 ಸರ್ಜಾಪುರದಿಂದ ಹೆಬ್ಬಾಳ. ಇರು ಇರು ಇದು ಇರಪ್ಪ ನಿಮಿಷ. ನೀವು ಕಾರ್ಯಕ್ರಮದಿಂದ ಹೋಗಿ, ನಿಮ್ದೆ ಡಿಸ್ಟರ್ಬ್ ಆಗ್ತಿರೋದು. ಈ ರೋಡ್ ಬಂದು ಇಲ್ಲಿ ಮಧ್ಯದಲ್ಲೇ ಬರ್ತದೆ. ಈ ರೋಡ್ ಟನಲ್ ಒಂದು ಏರ್ಪೋರ್ಟ್ ಹೋಗೋದಕ್ಕೆ ಮೇಡಮ್, ಇನ್ನೊಂದು ಏರ್ಪೋರ್ಟ್ ಇಂದ ಪಕ್ಕದಲ್ಲಿರೋ ವೈಡಲ್ಲಿ ಇರ್ತೀವಿ ಪ್ಲೀಸ್. ಮೇಡಮ್ ಈ ಪಿಂಕ್ ಕಲರ್ ಮಾಡಿದೀವಲ್ಲ ಮೇಡಮ್. ಸೊ ಇದು ನಮ್ಮ ಮೆಟ್ರೋ ಸ್ಟೇಷನ್. ಇದಕ್ಕೆ ಅಡ್ಜಸ್ಟೆಂಟ್ ಪಿಂಕ್ ಕಲರ್ 9 ಎಕರೆ ಅವ್ರಿಗೆ ಟೋಟ್ಲಿ 6 ಲೂಪ್ ಬರ್ತಿದೆ ಮೇಡಮ್. ಇದು 2 ಟನಲ್ಲು, KR-ಪುರಂ ಹೋಗೋದಕ್ಕೆ ಒಂದು ಲೂಪು, ಪುನಃ ಇಲ್ಲಿಂದ ಬಂದದ್ದು ಇಲ್ಲೊಂದು ಹೋಗ್ಲಿಕ್ಕೆ ಒಂದು ಲೂಪು ಎಂಟ್ರಿ ಮೇಡಮ್. ಅಂತ ಹೇಳಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಏರ್ಪೋರ್ಟ್ ಹೋಗೋರು, ಕೆಲವು ಗಾಡಿಗಳು ಏರ್ಪೋರ್ಟ್ ಹೋಗುತ್ತೆ, ಕೆಲವು ನಾವು KR-ಪುರಂ ಹೋಗ್ಬೇಕು ಅಂದ್ರೆ ಈ ಲೂಪಲ್ಲಿ ಬಂದು ಇಲ್ಲಿ ರೋಡ್ ಇಷ್ಟು ಜಮೀನು ನಮಗೆ ಎಲ್ಲ ಮಲ್ಟಿ ರೋಡ್ ಈ 9 ಎಕರೆ ರೋಡ್ ಟನಲ್ ಎಡ್ಜಿದೆ ಮೇಡಮ್. ಇದ್ರ ಪಕ್ಕ ನಮ್ದಿದೆ. ಈಗ 9 ಎಕರೆ ಈ ಪಿಂಕ್ ಹೇಳ್ತಾ ಇದ್ದೀವಿ. ಇದರಲ್ಲಿ ಬರೀ ಮೆಟ್ರೋಗೆ ಸಂಬಂಧಪಟ್ಟಿದಷ್ಟೇ ಆಗುತ್ತೆ. ಆದ್ರೆ ಉಳಿದಂತ ಟನಲ್ ರೋಡ್ ಇರ್ಬೋದು ಅಥವಾ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇರ್ಬೋದು, ರೈಲ್ವೇದ್ ಇರ್ಬೋದು, ಅದೆಲ್ಲ ಇದರಲ್ಲೇ ಬರ್ಬೇಕು. ಯಾವ್ದು ಬರಲ್ಲ. 45 ಎಕರೆ ಕೊಡ್ಬೇಕು ಮೇಡಮ್. ಮೆಟ್ರೋಗೆ 45 ಎಕರೆ ಕೊಡಬೇಕು. 9 ಎಕರೆ ಕೊಟ್ಬಿಟ್ಟು ಸರ್ಕಾರದವರು 45 ಎಕರೆ ಮೆಟ್ರೋ ಕೊಡ್ಬೇಕು ಮೇಡಮ್. ನೀವು ಯಾವ್ದು ಅವರು ಮೋಸ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಟೂರಿಸಂ ಯಾವ್ರಿಗೂ ಆಮೇಲೆ ಉಳ್ಕೊಂಡಿದ್ದು 50 ಎಕರೆ.
ನ್ಯಾಷನಲ್ ಹೈವೇಗೆ 37 ಗುಂಟೆ ಒಂದು 2.5 ಮಂಜು ಆ 48 ಎಕರೆದಲ್ಲಿ ಆಮೇಲೆ ಅದನ್ನು ಅವರು 9 ಆ 3 ಎಕರೆಯನ್ನು ಅವರು ನಮಗೇನು ಅಗ್ರಿಮೆಂಟ್ ಮಾಡಿ ಅಪ್ಲಿಕೇಶನ್ ಮಾಡಿ ಇದು ಕೊಟ್ಟಿಲ್ಲ. ಈಗ ನಮ್ಗೆ ಏನಾಗಿದೆ ಮೇಡಮ್, ಆಕ್ಚುಲಿ ನಾವು ಸ್ಟಿಲ್ ತೆಗಿರಿ ಯಾರ್ಯಾರು ಅಡ್ಡ ಬರ್ತೀವಿ ಯಾಕ್ರಿ ಹಿಂಗೆ ಇದಕ್ಕೆ ಯಾರ ಅಂಡರಲ್ಲಿ ಮೇಡಮ್ ರೈತ ಅನ್ಯಾಯ ಮಾಡ್ತಾರೆ 25 ವರ್ಷದಿಂದ. ಎಲ್ಲ ಲ್ಯಾಂಡ್ ಮಾಡಬೇಕಂತೆ ಶ್ಯಾಮಲ್ ಹೇಳ್ಬಿಟ್ಟಿದ್ದಾರೆ ಡಿಸಿಗಳು. ಒಂದ್ ನಿಮಿಷ ರೀ ಕೇಳ್ತೀನಿ ನಿಮ್ಗೂ. ಅಣ್ಣ ಮುಂದೆ ಹೋಗ್ರಿ ಅಣ್ಣ, ಪಕ್ಕಕ್ಕೆ ಹೋಗ್ರಿ ಅಣ್ಣ. ಅಣ್ಣ ಮೇಡಮ್ ಹಿಂದೆ ಬಂದ್ರೆ ಸೂರ್ಯಕಾಂತಿ ಗುರು ಅಳ್ಳಾಡ್ಸ್ಬೇಡಿ ಅಷ್ಟೇ. ನೀವಾಗಿ ನೀವು ತಗೊಂಡಿಲ್ಲ. ನನ್ನ ತಲೆ ನೇರ ಟ್ರೈಪರ್ ಹಾಕೊಂಡ್ಬಿಟ್ಟವ್ರಪ್ಪ ಸೂರ್ಯಣ್ಣ, ನನ್ನ ತಲೆ ನೇರ ಟ್ರೈಪರ್ ಹಾಕೊಂಡ್ಬಿಟ್ಟವ್ರೆ. ವಿಜಯ್ ಕೈ ವಿಜಯ್ ಅಲ್ಲ ಈ ಸ್ಕ್ವಾಶ್ ಆಗಿರೋದು ಯಾವ್ದು ಹೇಳಿ? ಅಂದ್ರೆ ಇದ್ರು ಅದು ವಿಜಯ್ ಡಿಮಾಂಡ್ ನೋಟ್ ಅನ್ನು ನಾವು ಸರ್ ಅದು ಹೇಳಿದ್ದು ಕೊಡ್ತೀನಿ ಅಂದಿದ್ದು ಮತ್ತೆ 10 ವರ್ಷ ಆಯ್ತು. ಆರ್ಡರ್ ಆದಾಗ 1894 ಆಕ್ಟ್ ಪ್ರಕಾರ ಕಾಂಪೆನ್ಸೇಷನ್ ಕೊಡಿ ಆಯಿತು. ಡಿಮಾಂಡ್ ನೋಟನ್ನು ಕಂಪನಿಗೆ ಅವರು ಅದನ್ನು ಡಿಮಾಂಡ್ ನೋಟನ್ನು ದುಡ್ಡನ್ನು ಕಟ್ಟಿರಲಿಲ್ಲ. ಸಬ್ಸಿಕ್ವೆಂಟ್ ಹೈಕೋರ್ಟ್ ಅದು ಕೂಡ ಕ್ರಾಶ್ ಆಗಿದೆ. ರಿವೈಸ್ ಡಿಮಾಂಡ್ ನೋಟನ್ನು ಕೊಡಿ ಅಂತ ಹೇಳಿದ್ದಾರೆ. ರೈತರಿಗೆ ಮಾವ ಈಗ